ವೆಜ್ ಪಲಾವ್ ಮಾಡುವ ವಿಧಾನ. ಒಂದು ಬಟ್ಟಲಲ್ಲಿ ಎಣ್ಣೆಯನ್ನು ತೆಗೆದುಕೊಳ್ಳಬೇಕು. ನಂತರ ಸಾಸಿವೆ, ಜೀರಿಗೆ, ತದನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಶೇಂಗಾ, ಬಟಾಟೆ, ಕಡಲೆಬೇಳೆ, ಏಲಕ್ಕಿ, ಲವಂಗ, ಚಕ್ಕೆ, ಉದ್ದಿನಬೇಳೆ, ಎಲೆ, ಆಲೂಗಡ್ಡೆ, ಮೆಣಸಿನಕಾಯಿ, ಗಜ್ಜರಿ, ಈರುಳ್ಳಿ. ಒಲೆಯನ್ನು ಹಚ್ಚಿ ನಂತರ ಕುಕ್ಕರನ್ನು ಇರಿಸಿ ಕುಕ್ಕರಿಗೆ ಎಣ್ಣೆಯನ್ನು ಹಾಕಿ ಬಿಸಿಯಾಗುವವರೆಗೂ ಕಾಯ್ದು ನಂತರ ಎಣ್ಣೆ ಬಿಸಿಯಾಗಿದೆ, ಸಾಸಿವೆಯನ್ನು ಹಾಕಿ ನಂತರ ಜೀರಿಗೆಯನ್ನು ಹಾಕಿ ಲವಂಗ, 2 ಕಾಳು ಲವಂಗ, ಚಕ್ಕೆ, 2 ಎಲೆ ಹಾಕಬೇಕು. ಅದು ಕಾಯುವವರೆಗೂ ತಿರುವಿ ನಂತರ ಕಡಲೆಬೇಳೆ ಹಾಕಿ ತಿರುವಿ ನಂತರ ಉದ್ದಿನ ಬೇಳೆಯನ್ನು ಹಾಕಿ ತಿರುವಿ ಶೇಂಗಾವನ್ನು ಹಾಕಬೇಕು. ಶೇಂಗಾ ನಂತರ ಬಟಾಟೆ ಕಾಳನ್ನು ಹಾಕಬೇಕು. ನಂತರ ಮೆಣಸಿನಕಾಯನ್ನು ಹಾಕಬೇಕು. ಹಾಕಿದ ನಂತರ ಚೆನ್ನಾಗಿ ತಿರುವಬೇಕು. ನಂತರ ಈರುಳ್ಳಿಯನ್ನು ಹಾಕಬೇಕು. ಈರುಳ್ಳಿ ಹಾಕಿದ ನಂತರ ಚೆನ್ನಾಗಿ ತಿರುವಿ ನಂತರ ಆಲೂಗಡ್ಡೆಯನ್ನು ಹಾಕಬೇಕು. ನಂತರ ಗಜ್ಜರಿಯನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ತಿರುವಬೇಕು. ತಿರುವಿದ ನಂತರ ಕರಿಬೇವು ಸೊಪ್ಪನ್ನು ಹಾಕಬೇಕು. ಚೆನ್ನಾಗಿ ತಿರುವಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಾವು 1 ಗ್ಲಾಸ್ ಅಕ್ಕಿಯನ್ನು ಮೊದಲೇ ತೊಳೆದು ಇಟ್ಕೋಬೇಕು. ಕಟ್ ಮಾಡಿ ಬೇಳೆ ಕೂಡ ಹಾಕಿ 3 ವಿಸಿಲ್ ಕುಕ್ಕರ್ ಹೊಡೆದ ನಂತರ ಗ್ಯಾಸನ್ನು ಆಫ್ ಮಾಡಬೇಕು.
3 ವಿಸಿಲ್ ಆದ ನಂತರ ಕುಕ್ಕರಿನ ಮುಚ್ಚಳವನ್ನು ತೆಗೆಯಬೇಕು. ಈಗ ನೋಡಿ ತಯಾರಾಗಿದೆ ನಾವು ಮಾಡಿರುವ ವೆಜ್ ಪಲಾವ್. ಅದನ್ನು ಮತ್ತೊಮ್ಮೆ ಚೆನ್ನಾಗಿ ತಿರುವಬೇಕು. ಆಹಾ, ನೋಡಿದರೆ ಯಾವಾಗ ತಿನ್ನಬೇಕು ಅಂತ ಅನಿಸುತ್ತೆ. ವೆಜ್ ಪಲಾವ್ ರೆಡಿಯಾಗಿದೆ.